ಇವತ್ತಿನ ಈ ವಿಡಿಯೋ ತರಗತಿಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು 10ನೇ ತರಗತಿಯ ಬಹುಪದೋಕ್ತಿಗಳು ಎಂಬ ಘಟಕವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಘಟಕ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳನ್ನ ನೀವು 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದಿರಾ. ಬಹುಪದೋಕ್ತಿ ಅಂದ್ರೆ ಏನು, ಆ ಬಹುಪದೋಕ್ತಿಯಲ್ಲಿ ಅವುಗಳ ಮಹತ್ತರ ಘಾತ ಅಥವಾ ಡಿಗ್ರಿಯನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ನೀವು ಕಳೆದ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದಿರಾ. ಮತ್ತೊಂದ್ಸಲ ಅದನ್ನ ಪುನರಾವಲೋಕನ ಮಾಡ್ಕೊಳ್ಳೋಣ. ಏನಪ್ಪಾ ಅಂದ್ರೆ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಆ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಯ ಡಿಗ್ರಿಯನ್ನ ಯಾವ ರೀತಿ ಗುಣಿಸೋದು ಅನ್ನೋದನ್ನು ಸಹ ನೀವು ತಿಳ್ಕೊಂಡಿದ್ದೀರಾ. ಈಗ ಪಿ ಆಫ್ ಎಕ್ಸ್ ಅಂತಕ್ಕಂತಹ ಒಂದು ಬಹುಪದೋಕ್ತಿಯನ್ನ ಗಮನಿಸೋಣ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x ಪ್ಲಸ್ 2. ಹೌದಾ? ಇಲ್ಲಿ ಪಿ ಆಫ್ ಎಕ್ಸ್ ಅನ್ನೋದು ಎಕ್ಸ್ ಎಂಬ ಚರಾಕ್ಷರ ಉಳ್ಳಂತಹ ಒಂದು ಬಹುಪದೋಕ್ತಿ ಆಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಒಂದು ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿಯಲ್ಲಿ ಆ ಎಕ್ಸ್ ಚರಾಕ್ಷರದ ಘಾತ ಸೂಚಿಯನ್ನು ನಾವು ಗಮನಿಸಬೇಕಾಗತ್ತೆ. ಈ ಒಂದು ಉದಾಹರಣೆಯಲ್ಲಿ ಎಕ್ಸ್ ನ ಘಾತ ಸೂಚಿ ಇದೆಷ್ಟಿರುತ್ತೆ? 1 ಇರುತ್ತೆ. ಹೌದಾ? ಈ ಪಿ ಆಫ್ ಎಕ್ಸ್ ಅಂತಕ್ಕಂತಹ ಬಹುಪದೋಕ್ತಿಯಲ್ಲಿನ ಗರಿಷ್ಠ ಘಾತ ಸೂಚಿ 1 ಆಗಿರುವುದರಿಂದ ನಾವು ಈ ಕೊಟ್ಟಿರ್ತಕ್ಕಂತಹ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಮಹತ್ತರ ಘಾತ ಅಥವಾ ಡಿಗ್ರಿಯನ್ನ ನಾವು 1 ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟಾಗಿದೆ? 1. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಇದು ಉದಾಹರಣೆ 1 ಆಯ್ತು. ಉದಾಹರಣೆ 2 ತಗೊಳ್ಳೋಣ. P of y is equal to 2y square minus 3y plus 4. ಇಲ್ಲಿ ಗಮನಿಸಿ ಮಕ್ಕಳೇ, ಮೊದಲನೇ ಉದಾಹರಣೆಯಲ್ಲಿ ಪಿ ಆಫ್ ಎಕ್ಸ್ ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ. ಎರಡನೇ ಉದಾಹರಣೆಯಲ್ಲಿ ಪಿ ಆಫ್ ವೈ ಅಂತ ತಗೊಂಡಿದ್ವಿ. ಇದು ವೈ ಚರಾಕ್ಷರ ಉಳ್ಳಂತಹ ಒಂದು ಬಹುಪದೋಕ್ತಿಯಾಗಿದೆ. ಮೊದಲನೇ ಉದಾಹರಣೆಯಲ್ಲಿ ಅದು ಎಕ್ಸ್ ಚರಾಕ್ಷರ ಉಳ್ಳ ಬಹುಪದೋಕ್ತಿಯಾಗಿತ್ತು. ಎರಡನೇ ಉದಾಹರಣೆಯಲ್ಲಿ ಇದು ವೈ ಚರಾಕ್ಷರ ಉಳ್ಳ ಬಹುಪದೋಕ್ತಿ ಆಗಿದೆ. ಹಾಗಾದ್ರೆ ಇದರ ಡಿಗ್ರಿ ಎಷ್ಟು ಅಂತ ನೀವು ಸುಲಭ ಗುರುತಿಸಬಹುದಲ್ಲ? ಎಷ್ಟು ಹೇಳಿ ನೋಡೋಣ. ರೈಟ್, ಇದರ ಡಿಗ್ರಿ ಎಷ್ಟಾಗಿರುತ್ತೆ? 2 ಆಗಿರುತ್ತೆ. ಯಾಕೆ ಅಂದ್ರೆ ಈ ಕೊಟ್ಟಿರ್ತಕ್ಕಂತಹ ಪಿ ಆಫ್ ವೈ ಅಂತಕ್ಕಂತಹ ಬಹುಪದೋಕ್ತಿಯಲ್ಲಿ ಗರಿಷ್ಠ ಅಂದ್ರೆ ಅತಿ ಹೆಚ್ಚು ಘಾತ ಸೂಚಿಯನ್ನು ಹೊಂದಿರುವ ಸಂಖ್ಯೆ 2 ಆಗಿರೋದ್ರಿಂದ ಇದರ ಡಿಗ್ರಿ ಕೂಡ ಎಷ್ಟಾಗಿರುತ್ತೆ? 2 ಆಗಿರುತ್ತೆ. Therefore, ಈ ಬಹುಪದೋಕ್ತಿಯ ಮಹತ್ತಮ ಘಾತ ಈಸ್ ಈಕ್ವಲ್ ಟು ಎಷ್ಟಾಗಿದೆ? 2 ಆಗಿದೆ. ಇನ್ನೊಂದು ಉದಾಹರಣೆಯನ್ನು ಗಮನಿಸೋದಾದ್ರೆ, 5x³ ಮೈನಸ್ 4x² ಪ್ಲಸ್ x ಮೈನಸ್ ಸ್ಕ್ವೇರ್ ರೂಟ್ 2. ಹಾಗಾದ್ರೆ ಈ ಬಹುಪದೋಕ್ತಿಯು ಯಾವ ಚರಾಕ್ಷರವನ್ನು ಹೊಂದಿದೆ? ರೈಟ್, ಈ ಬಹುಪದೋಕ್ತಿಯು
ಎಕ್ಸ್ ಚರಾಕ್ಷರಗಳು ಹೊಂದಿರೋದ್ರಿಂದ ನಾವು ಈ ಬಹುಪದೋಕ್ತಿಯನ್ನು ನಾವು ಪಿ ಆಫ್ ಎಕ್ಸ್ ಅಂತ ಹೇಳ್ಬಿಟ್ಟು ಬರ್ಕೋಬೋದಲ್ವಾ. ರೈಟ್. ಹಾಗಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x³ ಮೈನಸ್ 4x² ಪ್ಲಸ್ ಎಕ್ಸ್ ಮೈನಸ್ 2 ಅನ್ನೋದು ಎಕ್ಸ್ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿಯಾಗಿದೆ. ಇದರ ಗರಿಷ್ಠ ಘಾತ ಸೂಚಿ ಏನಾಗಿದೆ? ರೈಟ್. ಇದನ್ನ ನೋಡಿ, ಇಲ್ಲಿ 2 ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಹೌದಾ? 1 ಇದೆ, 2 ಇದೆ, 3 ಇದೆ. ಈ 3ರಲ್ಲಿ ಗರಿಷ್ಠ ಘಾತ ಸೂಚಿ ಯಾವುದು? 3. ಆದ್ರಿಂದ ಈ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಗರಿಷ್ಠ ಘಾತ ಸೂಚಿ 3 ಆಗಿರೋದ್ರಿಂದ ಅದರ ಮಹತ್ತಮ ಘಾತ ಅಥವಾ ಡಿಗ್ರಿ ಕೂಡ ಎಷ್ಟಾಗಿರುತ್ತೆ? 3 ಆಗಿರುತ್ತೆ. ಬಹುಪದೋಕ್ತಿಯ ಡಿಗ್ರಿ ಈಸ್ ಈಕ್ವಲ್ ಟು 3 ಆಗಿದೆ. ಡಿಗ್ರಿ ಅಂದ್ರೂ ಒಂದೇ, ಮಹತ್ತಮ ಘಾತ ಅಂದ್ರೂ ಒಂದೇ. ಹಾಗಾದ್ರೆ ಈ 3 ಉದಾಹರಣೆಗಳಿಂದ ನಮಗೆ ಏನ್ ಅರ್ಥ ಆಯ್ತು ಮಕ್ಕಳೇ? ಏನಪ್ಪಾ ಅಂದ್ರೆ, ಯಾವುದೇ ಒಂದು ಬಹುಪದೋಕ್ತಿಯನ್ನ ನೀಡಿರ್ಲಿ, ಆ ಬಹುಪದೋಕ್ತಿಯ ಗರಿಷ್ಠ ಘಾತ ಸೂಚಿಯನ್ನ ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನಿಮಗೆಲ್ಲ ನೆನಪಿ ಬಂತಲ್ವಾ ಡಿಗ್ರಿ ಬರೆಯೋದು ಹೇಗೆ ಅಂತ ಹೇಳ್ಬಿಟ್ಟು? ಗೃಹ ಕೆಲಸಕ್ಕೆ ಒಂದೆರಡು ಉದಾಹರಣೆಯನ್ನ ಕೊಡ್ತೀನಿ. ನೀವು ಮನೆಯಲ್ಲಿ ಆ ಒಂದು ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಹೇಳ್ಬಿಟ್ಟು ಬರಿಬೇಕಾಗತ್ತೆ. ಈ ಕೆಳಗಿನ ಬಹುಪದೋಕ್ತಿಗಳ ಡಿಗ್ರಿ ಬರೆಯಿರಿ. ಉದಾಹರಣೆ 1, y² ಮೈನಸ್ 2. ಉದಾಹರಣೆ 2, 7 y ರ ಘಾತ ಸೂಚಿ 6 ಮೈನಸ್ 3/2 u ನ ಘಾತ ಸೂಚಿ 4 ಪ್ಲಸ್ 4u² ಪ್ಲಸ್ u ಮೈನಸ್ 8. ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. 2 ಮೈನಸ್ x³ ಪ್ಲಸ್ √3. ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ 3 ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತೇಳಿ ಬರಿಬೇಕು. ಇಲ್ಲಿ ಗಮನಿಸಿ, ಇದು y ಚರಾಕ್ಷರವನ್ನ ಹೊಂದಿರತಕ್ಕಂತಹ ಬಹುಪದೋಕ್ತಿಯಾಗಿದೆ. ಇದು u ಚರಾಕ್ಷರವನ್ನ ಹೊಂದಿರುವ ಬಹುಪದೋಕ್ತಿ. ಇದು x ಚರಾಕ್ಷರವನ್ನು ಹೊಂದಿರತಕ್ಕಂತಹ ಬಹುಪದೋಕ್ತಿಯಾಗಿದೆ. ಈ 3ರ ಡಿಗ್ರಿ ಎಷ್ಟು ಅಂತ ಹೇಳ್ಬಿಟ್ಟು ನೀವು ಮನೆಯಲ್ಲಿ ಬರೀರಿ. ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ. ಉದಾಹರಣೆ 1, 2x ಮೈನಸ್ 3. ಉದಾಹರಣೆ 2, √3x ಪ್ಲಸ್ 5. ಉದಾಹರಣೆ 3, y ಪ್ಲಸ್ √2. ಉದಾಹರಣೆ 4, 3z ಪ್ಲಸ್ 4. ಇಲ್ಲಿ ಈ 4 ಉದಾಹರಣೆಯನ್ನ ಗಮನಿಸಿ. ಈ 4 ಬಹುಪದೋಕ್ತಿಯ ಡಿಗ್ರಿ ಏನಾಗಿದೆ ಅಂತ ನೋಡ್ತಾ ಬರೋಣ. ಈ ಬಹುಪದೋಕ್ತಿಯ ಡಿಗ್ರಿ ನೋಡಿ, ಇದರ ಗರಿಷ್ಠ ಘಾತ ಸೂಚಿ ಎಷ್ಟು ಹೊಂದಿದೆ? 1 ಹೊಂದಿದೆ. ಅದೇ ರೀತಿ ಉದಾಹರಣೆ 2ರಲ್ಲಿ ಗಮನಿಸಿ, x ನ ಗರಿಷ್ಠ ಘಾತ ಸೂಚಿ 1 ಹೊಂದಿದೆ. ಉದಾಹರಣೆ 3ರಲ್ಲಿ y ಪ್ಲಸ್ √2 ಅಂದ್ರೆ y ನ ಗರಿಷ್ಠ ಘಾತ ಸೂಚಿ 1 ಹೊಂದಿದೆ. ಅದೇ ರೀತಿ 3z ಪ್ಲಸ್ 4 ಅಂತಕ್ಕಂಥ ಬಹುಪದೋಕ್ತಿಯಲ್ಲಿ z ನ ಘಾತ ಸೂಚಿ ಎಷ್ಟಾಗಿದೆ? 1 ಆಗಿದೆ. ಅಂದ್ರೆ
ಈ 4 ಉದಾಹರಣೆಯಲ್ಲಿ ಈ ಬಹುಪದೋಕ್ತಿಗಳ ಗರಿಷ್ಠ ಘಾತ ಸೂಚಿ ಅಥವಾ ಡಿಗ್ರಿ ಅಥವಾ ಮಹತ್ತಮ ಘಾತ ಎಷ್ಟಾಗಿದೆ? 1 ಆಗಿದೆ. ಹಾಗಾದ್ರೆ ಡಿಗ್ರಿ 1 ಹೊಂದಿರತಕ್ಕಂತಹ ಬಹುಪದೋಕ್ತಿಗೆ ನಾವು ಒಂದು ಹೆಸರನ್ನ ಕೊಡಬಹುದು. ಏನಂತ ಹೆಸರಿಸಬಹುದು? ಇವೆಲ್ಲ ಎಂತಹ ಬಹುಪದೋಕ್ತಿಗಳಾಗಿವೆ? ರೈಟ್, ಇವೆಲ್ಲ ರೇಖಾತ್ಮಕ ಬಹುಪದೋಕ್ತಿಗಳು ಆಗಿವೆ. ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ 1 ಹೊಂದಿದ್ದರೆ ಅಂತಹ ಬಹುಪದೋಕ್ತಿಯನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದ್ಸಲ ಗಮನಿಸಿ ಮಕ್ಕಳೇ, ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಬಹುಪದೋಕ್ತಿಯಲ್ಲಿನ ಡಿಗ್ರಿ 1 ಹೊಂದಿದ್ದರೆ ಅಂತಹ ಬಹುಪದೋಕ್ತಿಯನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಎಂತ ಬಹುಪದೋಕ್ತಿ? ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಡಿಗ್ರಿ 1 ಹೊಂದಿರುವ ಬಹುಪದೋಕ್ತಿಗಳಿಗೆ ರೇಖಾತ್ಮಕ ಬಹುಪದೋಕ್ತಿಗಳು ಹಾಗಾದ್ರೆ ಈ ರೇಖಾತ್ಮಕ ಬಹುಪದೋಕ್ತಿಗಳು ಸಾಮಾನ್ಯವಾಗಿ ಯಾವ ರೂಪದಲ್ಲಿ ಇರ್ತವೆ? ನೀವು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದಿರ. ಈ ರೇಖಾತ್ಮಕ ಬಹುಪದೋಕ್ತಿಯು ಸಾಮಾನ್ಯ ರೂಪ ಯಾವ ರೂಪದಲ್ಲಿ ಇರುತ್ತೆ? ರೈಟ್, ರೇಖಾತ್ಮಕ ಬಹುಪದೋಕ್ತಿಯು ಯಾವಾಗಲೂ ax ಪ್ಲಸ್ ಬಿ ರೂಪದಲ್ಲಿ ಇರುತ್ತೆ. ಯಾವ ರೂಪದಲ್ಲಿ ಇರುತ್ತೆ? ax ಪ್ಲಸ್ ಬಿ ರೂಪದಲ್ಲಿ ಇರುತ್ತೆ. therefore ನಾವೇನಂತ ಬರೀಬಹುದಪ್ಪ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯು ರೇಖಾತ್ಮಕ ಬಹುಪದೋಕ್ತಿಯು ax ಪ್ಲಸ್ ಬಿ ರೂಪದಲ್ಲಿ ಇರುತ್ತದೆ. ಇಲ್ಲಿ ಎ ಮತ್ತೆ ಬಿಗಳು ಎಂತ ಸಂಖ್ಯೆಗಳಾಗಿರ್ತವೆ ಅಂದ್ರೆ ಎ ಮತ್ತು ಬಿಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಇಲ್ಲಿ ಎ ಬಿ ಎಂತ ಸಂಖ್ಯೆಗಳು ಅಂದ್ರೆ ವಾಸ್ತವ ಸಂಖ್ಯೆಗಳು. ಮತ್ತು ಕಂಡೀಷನ್ ಏನಾಗಿರ್ಬೇಕು? ಎ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಎ ಯ ಬೆಲೆ 0 ಆಗಿರಬಾರ್ದು. ಆಗ ಮಾತ್ರ ರೇಖಾತ್ಮಕ ಬಹುಪದೋಕ್ತಿಯು ax ಪ್ಲಸ್ ಬಿ ರೂಪದಲ್ಲಿ ಇರುತ್ತೆ. ಸಪೋಸ್ ಎ 0 ಆದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ ಆಗಲ್ಲ. ಈ ರೀತಿಯಾಗಿ ಡಿಗ್ರಿ 1 ಹೊಂದಿರತಕ್ಕಂತಹ ಒಂದು ಬಹುಪದೋಕ್ತಿಗೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಹೆಸರಿಸಬಹುದು. ಇನ್ನು ಕೆಲವು ಉದಾಹರಣೆನ ಗಮನಿಸೋಣ. ಉದಾಹರಣೆ 1, 2x² ಪ್ಲಸ್ 3x ಮೈನಸ್ 2/5 ಉದಾಹರಣೆ 2 y²
ಗಮನಿಸೋಣ. 2x² ಪ್ಲಸ್ 3x ಮೈನಸ್ 2/5 ಇದರ ಡಿಗ್ರಿ ಎಷ್ಟಾಗಿದೆ ನೋಡಿ. ಇದರ ಗರಿಷ್ಠ ಘಾತ ಸೂಚಿ 2 ಆಗಿರೋದ್ರಿಂದ ಇದರ ಡಿಗ್ರಿ 2 ಆಗಿದೆ. y² ಮೈನಸ್ 2 ಇದರ ಡಿಗ್ರಿ ಸಹ ಎಷ್ಟಾಗಿದೆ 2 ಆಗಿದೆ. ಮೂರನೇ ಉದಾಹರಣೆಯನ್ನು ಗಮನಿಸೋಣ. √5 v² ಮೈನಸ್ 2/3 v. ಇದು v ಚರಾಕ್ಷರವನ್ನು ಹೊಂದಿರತಕ್ಕಂತಹ ಒಂದು ಬಹುಪದೋಕ್ತಿ ಆಗಿದೆ, ಹೌದಾ? ಇದರ ಗರಿಷ್ಠ ಘಾತ ಸೂಚಿ ಎಷ್ಟನ್ನ ಹೊಂದಿದೆ? ರೈಟ್, ಇದು ಸಹ 2 ಹೊಂದಿದೆ. ಲಾಸ್ಟ್ ಉದಾಹರಣೆಯನ್ನು ಗಮನಿಸಿ. 4z² ಪ್ಲಸ್ 1/7 ಇದು z ಚರಾಕ್ಷರವನ್ನು ಹೊಂದಿರತಕ್ಕಂತ ಒಂದು ಬಹುಪದೋಕ್ತಿಯಾಗಿದೆ. ಇದರ ಗರಿಷ್ಠ ಘಾತ ಸೂಚಿನೂ ಕೂಡ ಎಷ್ಟಾಗಿದೆ? 2 ಆಗಿದೆ. ಈ ಎಲ್ಲ ಉದಾಹರಣೆಯನ್ನು ಗಮನಿಸಿದಾಗ ಈ ಎಲ್ಲ ಬಹುಪದೋಕ್ತಿಗಳ ಗರಿಷ್ಠ ಘಾತ ಸೂಚಿ ಎಷ್ಟನ್ನ ಹೊಂದಿದೆ? 2 ಹೊಂದಿದೆ. ಹಾಗಾದ್ರೆ ಇದಕ್ಕೂ ಕೂಡ ಒಂದು ಹೆಸರನ್ನ ಕೊಡಬಹುದಲ್ವಾ? ಹೌದು. ಹಾಗಾದ್ರೆ ಘಾತ ಸೂಚಿ 2 ಹೊಂದಿರತಕ್ಕಂತಹ ಬಹುಪದೋಕ್ತಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಏನಂತೀವಿ? ವರ್ಗ ಬಹುಪದೋಕ್ತಿ. ಏನು ವರ್ಗ ಬಹುಪದೋಕ್ತಿ ಅಂದ್ರೆ ಡಿಗ್ರಿ 2 ಹೊಂದಿರುವ ಬಹುಪದೋಕ್ತಿಗಳಿಗೆ ವರ್ಗ ಬಹುಪದೋಕ್ತಿಗಳು. ಎನ್ನುವುದು ವರ್ಗ ಹೆಸರು ಸೂಚಿಸ್ತಾ ಇದೆ. ವರ್ಗ ಅಂದ್ರೆ ಎಷ್ಟು? 2. ಇದನ್ನ ಇಂಗ್ಲಿಷ್ ಅಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂತಾನೂ ಕೂಡ ಕರಿತೀವಿ. ಈ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಾಗಿರುತ್ತೆ? ಈಗ ರೇಖಾತ್ಮಕ ಬಹುಪದೋಕ್ತಿ ಯಾವ ರೂಪದಲ್ಲಿರುತ್ತೆ? ax ಪ್ಲಸ್ b ರೂಪದಲ್ಲಿರುತ್ತೆ. ಅದೇ ರೀತಿ ಈ ವರ್ಗ ಬಹುಪದೋಕ್ತಿಯ ಒಂದು ಸಾಮಾನ್ಯ ರೂಪ ಇದೆ. ಯಾವುದಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿಯ ವರ್ಗ ಬಹುಪದೋಕ್ತಿಯು ಯಾವಾಗಲೂ ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇರುತ್ತದೆ. ಇಲ್ಲಿ a b c ಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ ಮತ್ತು a ಈಸ್ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. a ಬೆಲೆ 0 ಆಗಿರಬಾರ್ದು. ಆಗ ಮಾತ್ರ ಅದು ಒಂದು ವರ್ಗ ಬಹುಪದೋಕ್ತಿ ಆಗತ್ತೆ. ಇಲ್ಲಿ ಯಾವುದು a, b, c ಗಳು ಎಂತಹ ಸಂಖ್ಯೆಗಳಾಗಿರ್ತವೆ? ವಾಸ್ತವ ಸಂಖ್ಯೆಗಳು. ಅಂಡ್ ಕಂಡೀಷನ್ ಏನು? a is not equal to 0. ಉದಾಹರಣೆನ 3-4 ಉದಾಹರಣೆ ಕೊಟ್ಟಿದ್ದೀನಿ. ಇನ್ನೂ ಹಲವಾರು ಉದಾಹರಣೆಗಳನ್ನ ನೀವು ಸಹ ಇದರ ಉದಾಹರಣೆನ ಬರೀಬಹುದು. ಹಾಗಾದ್ರೆ ಡಿಗ್ರಿ 2 ಹೊಂದಿರತಕ್ಕಂತಹ ಬಹುಪದೋಕ್ತಿಗೆ ನಾವು ಏನಂತ ಹೆಸರಿಸಬಹುದಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಹೆಸರಿಸಬಹುದು. ಇನ್ನು ಕೆಲವು ಉದಾಹರಣೆನ ಗಮನಿಸ್ತಾ ಹೋಗೋಣ. ಉದಾಹರಣೆ 1. 2 ಮೈನಸ್ x³ ಉದಾಹರಣೆ 2. √2 x³ ಉದಾಹರಣೆ 3. x² ಪ್ಲಸ್ x³ ಉದಾಹರಣೆ 4. 3
ಹೊಂದಿರತಕ್ಕಂತಹ ಬಹುಪದೋಕ್ತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಮಕ್ಕಳು. ಇವುಗಳ ಡಿಗ್ರಿಯನ್ನ ಗಮನಿಸೋಣ. ಮೊದಲನೇ ಉದಾಹರಣೆ 2 ಮೈನಸ್ ಎಕ್ಸ್ ಕ್ಯೂಬ್. ಇದರ ಗರಿಷ್ಠ ಘಾತ ಸೂಚಿ ಎಷ್ಟು? ರೈಟ್, 3 ಆಗಿದೆ. ಆದ್ರಿಂದ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ? 3 ಆಗಿರುತ್ತೆ. ಎರಡನೇ ಉದಾಹರಣೆಯನ್ನ ಗಮನಿಸೋಣ. √2 ಎಕ್ಸ್ ಕ್ಯೂಬ್. ಇದರ ಡಿಗ್ರಿನೂ ಸಹ ಎಷ್ಟಾಗಿದೆ? ರೈಟ್, ಇದರ ಡಿಗ್ರಿನೂ ಕೂಡ 3 ಆಗಿದೆ. ನೆಕ್ಸ್ಟ್ ಉದಾಹರಣೆಯನ್ನ ಗಮನಿಸೋಣ. 2x² ಪ್ಲಸ್ ಎಕ್ಸ್ ಕ್ಯೂಬ್ ಅಂತ ಇದೆ. ಇದರ ಡಿಗ್ರಿ ಎಷ್ಟು? ಇದರ ಡಿಗ್ರಿನೂ ಸಹ 3. ನಾಲ್ಕನೇ ಉದಾಹರಣೆ 3x³ ಮೈನಸ್ 2x² ಪ್ಲಸ್ ಎಕ್ಸ್ ಮೈನಸ್ 1. ಹೌದಾ? ಇದರಲ್ಲಿ ಗರಿಷ್ಠ ಘಾತ ಸೂಚಿ ಯಾವುದು? 3. ರೈಟ್, ಆದ್ರಿಂದ ಇದರ ಡಿಗ್ರಿನೂ ಸಹ ಎಷ್ಟಾಗಿದೆ? 3 ಆಗಿದೆ. ಈ ಎಲ್ಲ ಉದಾಹರಣೆಯಲ್ಲೂ ಕೂಡ ಬಹುಪದೋಕ್ತಿಯ ಡಿಗ್ರಿಗಳು ಎಷ್ಟನ್ನ ಹೊಂದಿದೆ? 3 ಹೊಂದಿದೆ. ಡಿಗ್ರಿ 1 ಹೊಂದಿದ್ರೆ ಯಾವ ಬಹುಪದೋಕ್ತಿ ಅಂತ ಹೆಸರಿಸಿದ್ವಿ? ರೈಟ್, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೆದ್ವಿ. ಡಿಗ್ರಿ 2 ಹೊಂದಿದ್ರೆ ಏನಂತ ಹೆಸರಿಸಿದ್ವಿ? ವರ್ಗ ಬಹುಪದೋಕ್ತಿ ಅಂತ ಕರೆದ್ವಿ. ಅದೇ ರೀತಿ ಡಿಗ್ರಿ 3 ಹೊಂದಿದ್ರೆ ನೀವೇ ಹೇಳಿ ನೋಡೋಣ. ಡಿಗ್ರಿ 3 ಹೊಂದಿರತಕ್ಕಂತಹ ಬಹುಪದೋಕ್ತಿಗೆ ನಾವು ಏನಂತ ಹೆಸರಿಸಬಹುದು ಅಂದ್ರೆ ಘನ ಬಹುಪದೋಕ್ತಿ. ವರ್ಗ ಅಂದ್ರೆ 2, ಘನ ಅಂದ್ರೆ 3. ಹಾಗಾದ್ರೆ ಡಿಗ್ರಿ 3 ಹೊಂದಿರತಕ್ಕಂತಹ ಬಹುಪದೋಕ್ತಿಗೆ ನಾವು ಘನ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಘನ ಬಹುಪದೋಕ್ತಿ. ಏನು ಡೆಫಿನೇಷನ್? ಡಿಗ್ರಿ 3 ಹೊಂದಿರುವ ಬಹುಪದೋಕ್ತಿಗಳಿಗೆ ಘನ ಬಹುಪದೋಕ್ತಿಗಳು ಎನ್ನುವುದು. ನೆಕ್ಸ್ಟ್, ಈ ಘನ ಬಹುಪದೋಕ್ತಿಯ ಸಾಮಾನ್ಯವಾಗಿ ಯಾವ ರೂಪದಲ್ಲಿರುತ್ತೆ? ಈಗ ವರ್ಗ ಬಹುಪದೋಕ್ತಿಯು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿರುತ್ತಲ್ವಾ? ಅದೇ ರೀತಿ ಧನಾತ್ಮಕ ಬಹುಪದೋಕ್ತಿಯು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ರೂಪದಲ್ಲಿ ಇರುತ್ತೆ. ಹಾಗಾದ್ರೆ ಘನ ಬಹುಪದೋಕ್ತಿಯು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ರೂಪದಲ್ಲಿ ಇರುತ್ತದೆ. ಇಲ್ಲಿ ಎ ಬಿ ಸಿ ಡಿ ಗಳು ಎಂತಹ ಸಂಖ್ಯೆಗಳಾಗಿರ್ತವೆ ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರುತ್ತವೆ. ಎ, ಬಿ, ಸಿ ಮತ್ತು ಡಿ ಗಳು ವಾಸ್ತವ ಸಂಖ್ಯೆಗಳು. ಇಲ್ಲೂ ಸಹ ಅಷ್ಟೇ ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಆಗ ಇದನ್ನು ನಾವು ಘನ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಹೆಸರಿಸ್ತೀವಿ. ಉದಾಹರಣೆಗಳು 4 ಉದಾಹರಣೆಯನ್ನು ನೀಡಿದ್ದೀನಿ. ಇನ್ನೂ ಹಲವಾರು ಉದಾಹರಣೆಗಳನ್ನ ನಾವು ಘನ ಬಹುಪದೋಕ್ತಿಗೆ ನೀಡಬಹುದು. ಈಗ 3 ರೀತಿಯ ಬಹುಪದೋಕ್ತಿಗಳನ್ನ ತಿಳ್ಕೊಂಡಿದ್ದೀರಿ. ಅದನ್ನ ಒಂದು ಪಟ್ಟಿ ರೂಪದಲ್ಲಿ ಬರ್ಕೊಳ್ಳೋಣ. ಬಹುಪದೋಕ್ತಿಗಳು
ಒಂದನ್ನು ಹೊಂದಿರತಕ್ಕಂತಹ ಬಹುಪದೋಕ್ತಿಗೆ ನಾವೇನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಇದರ ಸಾಮಾನ್ಯ ರೂಪ ರೈಟ್ ax ಪ್ಲಸ್ b. ಅದೇ ರೀತಿ ಡಿಗ್ರಿ 2 ಹೊಂದಿರತಕ್ಕಂತಹ ಬಹುಪದೋಕ್ತಿಗೆ ನಾವು ಏನಂತ ಹೆಸರಿಸಬಹುದು? ವರ್ಗ ಬಹುಪದೋಕ್ತಿ. ಇದರ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ c. ಡಿಗ್ರಿ 3 ಹೊಂದಿರತಕ್ಕಂತಹ ಬಹುಪದೋಕ್ತಿಗೆ ನಾವು ಘನ ಬಹುಪದೋಕ್ತಿ. ಇದರ ಸಾಮಾನ್ಯ ರೂಪ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಅಂತ ಹೇಳ್ಬಿಟ್ಟು ಸೂಚಿಸಬಹುದು. ಈ ರೀತಿ ಒಂದು ಟೇಬಲ್ ನೀವು ಬರೆದಿಟ್ಕೊಂಡ್ರೆ ನೀವು ಸುಲಭವಾಗಿ ಈ ಮೂರರ ನಡುವಿನ ವ್ಯತ್ಯಾಸವನ್ನ ಗುರುತಿಸಿ ಅರ್ಥೈಸಿಕೊಳ್ಳಬಹುದು. ಮತ್ತೊಂದ್ಸಲ ಪುನರಾವಲೋಕನ ಮಾಡ್ತಿದ್ದೀನಿ. ಡಿಗ್ರಿ 1 ಹೊಂದಿರುವ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ. ಅದರ ಸಾಮಾನ್ಯ ರೂಪ ax ಪ್ಲಸ್ b ಆಗಿರುತ್ತೆ. ಡಿಗ್ರಿ 2 ಹೊಂದಿರುವ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ. ಇದರ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ c ಆಗಿರುತ್ತೆ. ಡಿಗ್ರಿ 3 ಹೊಂದಿರುವ ಬಹುಪದೋಕ್ತಿಯು ಘನ ಬಹುಪದೋಕ್ತಿ. ಇದರ ಸಾಮಾನ್ಯ ರೂಪ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಆಗಿರುತ್ತೆ. ಈ ಮೂರಲ್ಲೂ ಕೂಡ a is not equal to 0 ಆಗಿರಲೇಬೇಕು. ಒಂದು ಉದಾಹರಣೆಯನ್ನು ಗಮನಿಸೋಣ. p of x is equal to x² x ರ ಘಾತ ಸೂಚಿ 2 ಮೈನಸ್ 3x ಮೈನಸ್ 4. ಒಂದು x ಚರಾಕ್ಷರವುಳ್ಳ ಬಹುಪದೋಕ್ತಿಯನ್ನು ತಗೊಂಡಿದ್ದೀವಿ. ಈ x ಚರಾಕ್ಷರವುಳ್ಳ ಬಹುಪದೋಕ್ತಿಯಲ್ಲಿ x ಗೆ ನಾವು ಬೆಲೆನ ನೀಡೋಣ. ಸಪೋಸ್ x is equal to 2 ಆದೇಶ ಮಾಡೋಣ. x ಇರೋ ಜಾಗದಲ್ಲಿ 2 ಬೆಲೆಯನ್ನ ಆದೇಶ ಮಾಡಿದ್ರೆ ಬೆಲೆ ಏನ್ ಬರುತ್ತೆ ಈ ಬಹುಪದೋಕ್ತಿದು ಅಂತ ಗಮನಿಸ್ತಾ ಹೋಗೋಣ. p of x. x ಅಂದ್ರೆ ಬೆಲೆ ಎಷ್ಟು ತಗೊಳಕ್ ಹೇಳಿದ್ದಾರೆ? 2. ಅಂದ್ರೆ x ಇರೋ ಜಾಗದಲ್ಲಿ ನಾವು 2ರ ಬೆಲೆಯನ್ನ ಆದೇಶಿಸಬೇಕು. ಸೊ ಇಲ್ಲಿ x ಅಂದ್ರೆ ಬೆಲೆ ಎಷ್ಟು ತಗೊಳ್ಳೋಣ? 2 ತಗೊಳ್ಳೋಣ. ಸೊ x ಅಂದ್ರೆ 2 ಹೋಲ್ ಸ್ಕ್ವೇರ್ ಮೈನಸ್ 3 ಇಂಟು x. ಏನು x ಬೆಲೆ? 2 ಮೈನಸ್ 4. ದಟ್ ಈಕ್ವಲ್ಸ್ 2ರ ವರ್ಗ ಎಷ್ಟು? 4 ಮೈನಸ್ ಇವೆರಡನ್ನ ಗುಣಿಸಿ 3 2 6 ಮೈನಸ್ 4. ಸೊ ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್. ಇದರ ಬೆಲೆ ಎಷ್ಟು ಬಂತು? ಮೈನಸ್ 6. ಹಾಗಾದ್ರೆ p ಆಫ್ 2ರ ಬೆಲೆ ನಮಗೆ ಎಷ್ಟು ದೊರೆಯಿತು? ಮೈನಸ್ 6 ಅಂತ ಬೆಲೆ ಸಿಕ್ತು. ನೆಕ್ಸ್ಟ್ ಇದೇ ಒಂದು ಸಮೀಕರಣಕ್ಕೆ ನಾವು x ನ ಬೆಲೆನ 0 ಆದೇಶ ಮಾಡಿ ನೋಡೋಣ. ಸೊ ಒಂದ್ಸಲ ಆ ಒಂದು ಬಹುಪದೋಕ್ತಿಯನ್ನ ಬರ್ಕೊಳ್ಳೋಣ. x² ಮೈನಸ್ 3x ಮೈನಸ್ 4. p ಆಫ್ ಇಲ್ಲಿ x ಗೆ ಬೆಲೆ ಎಷ್ಟು ಆದೇಶ ಮಾಡೋಣ? ರೈಟ್ 0 ಆದೇಶ ಮಾಡೋಣ. x ಇರೋ ಹತ್ರ 0 ಹಾಕೋಣ. ಅವಾಗ ಏನಾಗುತ್ತೆ? 0 ಹೋಲ್ ಸ್ಕ್ವೇರ್ ಮೈನಸ್ 3 ಹಾಗೆ ಬರ್ಕೊಳ್ಳೋಣ. x ಗೆ ಬೆಲೆ ಆದೇಶ ಮಾಡೋಣ. x ಅಂದ್ರೆ ಬೆಲೆ ಎಷ್ಟು? 0 ಮೈನಸ್ 4. ದಟ್ ಈಕ್ವಲ್ಸ್ 0 0. ನಾವು 0 ಏನೇನು ಗುಣಿಸಿದ್ರು 0. ಇದ್ರ ಬೆಲೆ ಎಷ್ಟು ಉಳ್ಕೊಳ್ತು? ಮೈನಸ್ 4. therefore p ಆಫ್ 0 ಇದರ ಬೆಲೆ ಎಷ್ಟು ದೊರೆಯಿತು ನಮಗೆ? ಮೈನಸ್ 4. ಮೊದಲನೇ ಉದಾಹರಣೆಯಲ್ಲಿ ಗಮನಿಸಿ
ಈ -6 ಇದು x = 2 ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಆಗಿರುತ್ತೆ. ಅದೇ ರೀತಿ ಈ -4 ಅಂತಕ್ಕಂಥದ್ದು x ನ ಬೆಲೆ ನಾವು 0 ಆದೇಶ ಮಾಡಿದಾಗ ಕೊಟ್ಟಿರ್ತಕ್ಕಂತಹ ಈ p of x ಬಹುಪದೋಕ್ತಿಯ ಬೆಲೆ ಆಗಿರುತ್ತೆ. ಈ p of x = x² - 3x - 4 ಅನ್ನೋದು x ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಆಗಿದೆ. ಈ x ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿಯಲ್ಲಿ ನಾವು k ಅಂತಕ್ಕಂಥ ಯಾವುದೇ ಒಂದು ಬೆಲೆ, ಅಂದ್ರೆ ನಾನೀಗ x = 2 ಬೆಲೆ ತಗೊಂಡ್ವಿ, ಅದೇ ರೀತಿ x = 0 ಬೆಲೆಯನ್ನ ತಗೊಂಡ್ವಿ. ಅಲ್ಲಿ ಆ ಬೆಲೆಗಳನ್ನ ನಾವು ಸಾಮಾನ್ಯವಾಗಿ k ಅಂತ ಹೇಳ್ಬಿಟ್ಟು ಕರೆಯೋಣ. k ಅಂತಕ್ಕಂಥದ್ದು ಯಾವುದೇ ವಾಸ್ತವ ಸಂಖ್ಯೆ ಆಗಿದ್ದರೆ ನಾವು x ನ ಬದಲಿಗೆ ಆ k ಯ ಬೆಲೆಯನ್ನ ನಾವೇನ್ ಮಾಡ್ತೀವಿ, ಆದೇಶ ಮಾಡ್ತೀವಿ. ಆ k ನ ಬೆಲೆಯನ್ನ ಆದೇಶ ಮಾಡಿದಾಗ ಈ ಬಹುಪದೋಕ್ತಿಯ ಬೆಲೆ ಎಷ್ಟು ಅಂತ ನಮಗೆ ದೊರೆಯುತ್ತೆ. ಆಗ x ನ ಬೆಲೆಯು ಯಾವುದಕ್ಕೆ ಸಮ ಆಗಿರುತ್ತೆ, k ಗೆ ಸಮ ಆಗಿರುತ್ತೆ. ನೋಡಿ, ನಾವು p of x ಬಹುಪದೋಕ್ತಿಯನ್ನ ತಗೊಂಡು ನೋಡಿ x ನ ಬೆಲೆಯನ್ನ ಆದೇಶ ಮಾಡಿದಾಗ ಒಂದು ಬೆಲೆ ಸಿಕ್ಕತ್ತೆ. ಆಗ ಇಲ್ಲಿ 2 ಮತ್ತೆ 0 ನಾವು ಸಾಮಾನ್ಯವಾಗಿ ಏನಂತ ಕರ್ಕೊಳ್ಳೋಣ, k ಅಂತ ಕರ್ಕೊಳ್ಳೋಣ. ಆದ್ರಿಂದ ಇಲ್ಲಿ x ನ ಬೆಲೆಯು ಯಾವುದಕ್ಕೆ ಸಮ ಆಗಿರುತ್ತೆ, k ನ ಬೆಲೆಗೆ ಏನಾಗಿರುತ್ತೆ, ಸಮ ಆಗಿರುತ್ತೆ. ಮತ್ತು ನಾವು p of x ಅನ್ನ ನಾವು ನೋಡಿ, ಇಲ್ಲಿ p of x ಅನ್ನ ಕೊನೆಗೆ ನಾವೇನಂತ ಬರೋದ್ವಿ, p of 2 ಅಂತ ಬರೋದ್ವಿ. ಅಂದ್ರೆ 2 ಅಂತಕ್ಕಂಥದ್ದನ್ನ ನಾವೇನಂತ ಬರ್ಕೊಳ್ಬಹುದು, p of k ಅಂತ ಬರ್ಕೋಬಹುದು. ಹಾಗಾದ್ರೆ p of x ನ ಬೆಲೆಯು p of k ನ ಬೆಲೆಗೆ ಏನಾಗಿದೆ, ಸಮ ಆಗಿದೆ. therefore p of x ನ ಬೆಲೆಯು p of k ನ ಬೆಲೆಗೆ ಏನಾಗಿದೆ, ಸಮ ಆಗಿದೆ. ಬರೀ ಇವೆರಡೇ ಬೆಲೆನೇ ಕೊಡ್ಬೋದಾ? ಇಲ್ಲ ಮಕ್ಕಳೇ, ಯಾವುದೇ ಒಂದು ಬಹುಪದೋಕ್ತಿಗೆ ನಾವು k ಬೆಲೆ ಬೇರೆ ಯಾವ ಬೆಲೆ ಬೇಕಾದ್ರೂ, ಯಾವುದೇ ವಾಸ್ತವ ಬೆಲೆಗಳನ್ನು ಬೇಕಾದ್ರೂ ನಾವು ನೀಡಬಹುದು.